ಸರ್ ನಮಸ್ಕಾರ. ನಮಸ್ಕಾರ ಸ್ವಾಮಿ, ಯಾವಾಗ ಬಂದ್ರಿ? ನಾನು ಈಗ ಒಂದು ಅರ್ಧ ಗಂಟೆ ಆಯ್ತು ಬಂದು. ಆಯ್ತು ಸರ್, ನೀವು ಬಂದಿದ್ದೆಲ್ಲ ಸಂತೋಷ. KG ಟೆಂಪಲ್ ಸಂತೆ ಬಾರಿ ಚೆನ್ನಾಗಿ ಸೇರಿದೆ. ಇವತ್ತು ವ್ಯಾಪಾರ ಜೋರಿದೆ ನೋಡಿ. ಇಂಥ ಕರುಗಳೆಲ್ಲ ಮಾತಾಡಕ್ಕಿಲ್ಲ ರೈತರ ಹತ್ರ. ಅವರು ಮಾರಬೇಕು, ತಗೊಂಡೋದವ್ರು ಸಾಕ್ಬೇಕು. ಏನೋ ನಮ್ಮಂತವ್ರು ಬಂದು ಹಳ್ಳಿಕಾರ್ ಸಾಕ್ರಪ್ಪ ಅಂತ ಹೇಳ್ತೀನಿ ಸ್ವಾಮಿ. ಹಳ್ಳಿಕಾರ್ ಸಾಕಿ ಧನವಂತರಾಗಿ ಶ್ರೀಮಂತರಾಗಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ವ್ಯಾಪಾರ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ ಬಂದ್ರಿ? ನಾವು ನಿನ್ನೆ ಬಂದ್ವಿ ಸರ್. ನಿನ್ನೆ ಬಂದ್ರಿ? ಹೌದು ಸರ್. ತಗೊಂಡ್ರ ಅವರುಗಳು? ಈಗ ಸರ್ ಇದನ್ನ ತಗೋತೀನಿ. ನೋಡ್ತಾ ಇದ್ದೀರಾ? ಹೌದು ಸರ್, ತಗೊಂತೀನಿ. ನಮ್ಮ ಜೊತೆ ಅವರು ಒಂದು 3 ಜನ ಬಂದಿದ್ದಾರೆ. ಅದಕ್ಕೊಂದು 5-6 ತಗೊಳ್ತೀನಿ. ಎಲ್ಲ ಜೊತೆಯಲ್ಲಿ ಹಾಕೊಂಡು ಹೋಗ್ತೀನಿ. ಆಮೇಲೆ ನಾನು ರೈತಾಪಿ ಜನಗಳಿಗೂ ನಾನು ಹೇಳೋದಿಷ್ಟೇ, ರೈತರು ನೇರವಾಗಿ ಬರ್ತಾರೆ. KG ಟೆಂಪಲ್ನಲ್ಲಿ ವ್ಯಾಪಾರ ಮಾಡಿ ಕೊಡಲಿ. ಈ ದಲ್ಲಾಳಿಗಳು ಕೈ ಸೇರಿದ್ರೆ ಅವ್ರಿಗೂ ಹೊಟ್ಟೆ ತುಂಬಲ್ಲ, ಇವ್ರಿಗೂ ಹೊಟ್ಟೆ ತುಂಬಲ್ಲ. ಸಾಕೋನಿಗೆ ಕೊಟ್ಟರೆ ಚೆನ್ನಾಗಿ ಸಾಕಿ ಬೆಳೆಸ್ತಾನೆ ಸ್ವಾಮಿ. ಅದರಿಂದ ನಾನು ಪದೇ ಪದೇ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ದಲ್ಲಾಳಿಗಳ ಕೈಗೆ ಹೋಗ್ಬಾರ್ದು. ನೇರವಾಗಿ ಮಾತಾಡಿ, ನೀವೇ ತಗೊಳ್ಳಿ, ನೀವೇ ಕೊಡಿ. ಚೆನ್ನಾಗಿ ನೀವು ಮತ್ತೊಂದು ಕರು ಕೊಟ್ಕೊಳ್ಳೋದಕ್ಕೆ ಒಂದು ಅನುವು ಮಾಡಿಕೊಡಿ ಅಂತ ಹೇಳ್ತೀನಿ. ಆದ್ರೂ ಪ್ರಯತ್ನ ಪಟ್ಟು ಹಳ್ಳಿಕಾರು ಉಳಿಸಿ ಬೆಳೆಸಿ ಚೆನ್ನಾಗಿ ಸಮಾಧಾನವಾಗಿರಿ ಅಂತಂದ್ಬಿಟ್ಟು ನಾನು ಜನಗಳಿಗೆ ಹೇಳ್ತಾ, ನಿಮ್ಮ ವಿಡಿಯೋ ಮಾಲೀಕರಾದ ನಮ್ಮ ಮೋಹನ್ ಸಾಹೇಬ್ರಿಗೆ ನಮಸ್ಕಾರ ಹೇಳ್ತಾ ನಾನು ಇವತ್ತು ನನ್ನ ಒಂದು ಇದನ್ನು 2 ಮಾತನ್ನ ಮುಗಿಸ್ತೀನಿ ಸ್ವಾಮಿ. ಎಷ್ಟು ಜೊತೆ ತಗೊಂಡೋಗ್ತೀರಾ? ಎಲ್ಲ ನಾವು ಈಗ 3 ಜೊತೆ ತಗೊಂಡೋಗಿ ಸಾಕ್ತೀರಾ? ಹೌದು ಸರ್. ದೊಡ್ಡದೊಂದು ದೋರಿ ಇದೆ, ಲಾಸ್ಟ್ನಲ್ಲಿ ಇದೆ ಬೀಜದೋರಿ, ಅದು ತಗೋತೀನಿ. ಒಟ್ಟು ನಾವೊಂದು 7-8 ಹಾಕೊಂಡು ಹೋಗ್ತೀವಿ. ಇನ್ನೇನು ಸರ್, ನಿಮ್ಮ ಪರಿಚಯ ಮಾಡಿಕೊಡಿ. ಪರಿಚಯ ಸ್ವಾಮಿ, ನಮ್ಮದು ಸಂತೆಕಲ್ಲಲ್ಲಿ ಲಕ್ಕಣ್ಣ ಅಂತ. ನನ್ನ ಹೆಸರು ನನ್ನ ನಂಬರ್ 9900301976. ನೋಡಿ, ನಾನು ರಿಟೈರ್ಡ್ ಆದಮೇಲೆ ಗೋ ಸೇವೆ ಮಾಡ್ತಾ ಇದ್ದೀನಿ. ಲಾಭಾಂಶಕ್ಕಲ್ಲ ಸ್ವಾಮಿ, ಸಾಕೋದಷ್ಟೇ. ಗೋ ಸೇವೆ ಮಾಡೋದು ಅಷ್ಟೇ, ಲಾಭಕ್ಕಂತೂ ಅಲ್ಲ. ಬರುವಂಥ ಕಾಸಿನಲ್ಲಿ ಜೀವನ ಮಾಡ್ತಿದ್ದೀನಿ. ಇವುಗಳನ್ನ ಬೆಳಗ್ಗೆ ಸಾಯಂಕಾಲ ಎದ್ದು ಸವರಿ ಏನೋ ಮೇಯಿಸೋದು ನಾನು ಕಾಯ್ಕ ಮಾಡ್ಕೊಂಡಿದ್ದೀನಿ ಸ್ವಾಮಿ. ಏನು ವ್ಯಾಪಾರ ಹೇಳ್ತಾ ಇದ್ದೀರಿ ಇದಕ್ಕೆ? ನಮಸ್ಕಾರ ಸರ್.